ಅಜ್ಜಿ ಟೈಮ್ ಅದು ನಡೀರಿ ಹೊರಡೋಣ. ನಮ್ದು ಯಾವ್ರನ್ನ ಈಟೊತ್ನಲ್ಲಿ ಹೊರಗೆ ಕರ್ಕೊಂಡು ಹೋಗೋದ ಆಗಕ್ಕಿಲ್ಲ. ನೀನಾದ್ರೆ ಒಂಟಿ ಪಿಸಾಚಿ ಏಟೊತ್ನಲ್ಲಿ ಒಟ್ಟೊತ್ನಲ್ಲಿ ಓಡಾಡ್ತೀಯ. ನೀನ್ ಬೇಕಾದ್ರೆ ಹೋಗಲ್ಲ. ಅಜ್ಜಿ ನೀನ್ ಏನಾರ ಅನು, ಆದ್ರೆ ಒಂಟಿ ಪಿಸಾಚಿ ಅನ್ಬೇಡ. ನನ್ನ ಮನ್ಸಲ್ಲಿ ಪಿರೂತಿ ಅದೇ. ಪಿರೂತಿ ಇದ್ದವ್ರು ಯಾರು ಒಂಟಿ ಅಲ್ಲ. ಈ ಮನೇಲಿ ಇದ್ರೂ ಪಾರುನ ಒಂದು ಮಾತು ವಾಟ್ಸಪ್ ಹಾಕಿಲ್ಲ. ಆ ರಾಣಿ ಬೇರೆ ಇಲ್ಲ, ಒಂದ್ಸಲ ಮಾತಾಡ್ಸ್ಬಿಟ್ಟು ಬರ್ತೀನಿ. ನೀವ್ ಇನ್ನೂ ಹೋಗಿಲ್ವಾ? ಯಾಕೆ ರಾಣಿ? ಅಲ್ಲ, ನಾವೆಲ್ಲ ಇಲ್ಲೇ ಇರ್ತೀವಿ, ನೀವು ಹೋಗಿ. ಮನೆ ವಿಷಯವಸಿ ತಿಳಿ ಆದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಆವಾಗ ಬಂದು ಕರ್ಕೊಂಡು ಹೋಗಿರಂತೆ. ಅಲ್ಲ, ಮನೇಲಿ ಈಟೊಂದು ಜಾಗ ಅದೇ, ಇಲ್ಲೇ ಎಲ್ಲ ನಾ ಉಳ್ಕತೀನಿ ಬಿಡು. ಬ್ಯಾಡಕಂಬಾವ, ನೀವು ಹತ್ರ ಬಂದ್ರೇನೆ ನನ್ನ ತೊರೆಗೆ ಕೆಟ್ಟ ಕನ್ಸು ಬೀಳ್ತದಂತೆ. ಇನ್ನು ನಿಮ್ಮ ಮುಖ ನೋಡಿದ್ರೆ ತೆವ್ವನ್ ನೋಡ್ದಂಗೆ ಆಯ್ತದಂತೆ. ಸುಮ್ಕೆ ಮಧ್ಯರಾತ್ರಿ ಎಲ್ಲನ ಬೆಚ್ಚಗಿಚ್ಚು ಬಿದ್ಬಿಟ್ರೆ ಅದಕ್ಕೆ ಬಾಬಾ ನೀವು ಹೋಗಿರಿ. ಸೋಮೇಶ್ವರಕ್ಕೆ ಹೋದ್ರು ಅದು ಯಾವುದೋ ಕಾಟ ತಪ್ಪಿಲ್ವಂತೆ. ಅಯ್ಯೋ ನನ್ನ ಕರ್ಮುವೆ. ಆಡಾಡು, ಎಷ್ಟು ದಿನ ಆಡ್ತೀಯ ಆಡು. ಸರಿ ಹೋಯ್ತೀನಿ ಅಜ್ಜಿ, ಬರ್ತೀನಿ. ಪಾರು, ಹೋಗ್ ಬನ್ನಿ. ಒಂದು ಹಾಯೂ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಲ್ಲ ಕರ್ಮ. ರಾಣಿ, ಇಲ್ಲಿರೋ ಖುಷಿಗೆ ಮನುಗೆ ಮಾತ್ರೆ ಕೊಡೋದನ್ನೇ ಮರ್ತು ಬಿಟ್ಟಿಯ. ನನಗೆ ಗೊತ್ತೈತೆ, ತಾವು ಹೊರಡಿ. ಅವರು ನಿಮ್ಗೆ ಬ್ಯಾರೆ ಹಾಸಿಗೆ ಹಾಸ್ಕೊಡ್ಲಾ? ಬೇಡ, ನನಗೆ ಇಲ್ಲಿರೋದಂದ್ರೆ ಇಷ್ಟ. ಇಲ್ಲಿ ಏನು ಕೊಡ್ತಾರೋ ಅದ್ರ ಮೇಲೇನೆ ಮಲ್ಕೋತೀನಿ. ಅಜ್ಜಿ, ಅವ್ರೇನೋ ಮಲ್ಕತ್ತಾರೆ, ಆದ್ರೆ ನಿಮಗೆ ಅಭ್ಯಾಸ ಇಲ್ವಲ್ಲ. ಅಯ್ಯೋ, ಅಭ್ಯಾಸದ ಮನೆ ಹಾಳಾಗೋದ್ಕಣವ. ನಾನು ದ್ಯಾವ್ರೆ ಚಾಪೆ ಮೇಲೆ ಮನೆ ಕೇಬೇಕಾದ್ರೆ ನಾನು ಹಾಸಿಗೆ ದಿಂಬು ಕೇಳಕ್ಕಾದತ್ತ? ನಾನು ಚಾಪೆ ಮೇಲೆ ಮಂಕತೀನಿ. ಸರಿ ಅಜ್ಜಿ, ನಾನು ಮಾತ್ರೆ ತಗೊಬರ್ತೀನಿ. ಅಪ್ಪಯ್ಯ, ಯಾರೋ ನಿನ್ನಪ್ಪ? ನಿನ್ನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತೆ. ಎಲ್ಲ ಅಮ್ಮನ ಗುಣನೇ. ನನ್ನ ಬುದ್ಧಿ ಒಂದು ಗುಳಗಂಜಿ ಇಷ್ಟು ಇಲ್ವಲ್ಲೋ. ನೀವು ಮನೆ ರಿದ್ದು ಬಂದಿದೆಯಲ್ಲ, ನಿನಗೆ ನಾಚಿಕೆ ಆಗ್ಬೇಕು. ಊರ್ ಮರ್ಯಾದೆ ಕಳೆದು ಊರು ಬಿಟ್ಟು ಹೋಗಿದ್ಲು ಆ ಶಾರದಿ ನನ್ನ ಕಣ್ಣೆದುರು ಬಂದಾಗ ಊರ್ ಮಾರಿಗುಡಿ ದೇವಿ ಒಡವೆಗಳನ್ನು ಕದ್ದು ಊರ್ ಮರ್ಯಾದೆ ಹಾಳು ಮಾಡಿದ್ದು ದೃಶ್ಯ ನನ್ನ ಕಣ್ಣು ಮುಂದೆ ಬಂತು. ಸಿಕ್ಕೆ ಆ ನೋವಿನಲ್ಲಿ, ಬೇಜಾರಿನಲ್ಲಿ, ಕೋಪದಲ್ಲಿ ಅಲ್ಲಿಂದ ಬಂದೆ. ನೀನು ನನ್ನ ಮಗ ಅನ್ಸ್ಕೊಂಡು ಅಲ್ಲೇ ಇದ್ದು ಅವ್ರ ಕಣ್ಣೀರು ಒರೆಸಿ ಈಗ ನನ್ನ ಮುಂದೆ ಬಂದು ನಿಂತಿದ್ದೀಯ. ಆ ಕ್ಷಣನೇ ನೀನು ಮದುವೆ ಬೇಡ ಅಂತ ಹೇಳಿ ನನ್ನ ಹಿಂದೆ ಬಂದಿದ್ರೆ ಆಗ ಒಪ್ಕೋತಿದ್ದೆ ನಿನ್ನ ನನ್ನ ಮಗ ಅಂತ. ಹಾಗಾಗಿ ಈ ಮದುವೆಗೆ ನನಗೆ ಒಪ್ಪಿಗೆ ಇಲ್ಲ. ನನ್ನ ಹೆಣ ಕೂಡ ನಿನ್ನ ಮದುವೆ ಒಪ್ಪಲ್ಲ. ಅಪ್ಪಯ್ಯ ಗಮ್ಮಯ್ಯ ಅಂತ ತಿನ್ಕಣಪ್ಪಯ್ಯ. ಇದೊಂದ್ಕಿತ ಈ ಮದುವೆಗೆ ಹೂ ಅಂದ್ಬಿಡಪ್ಪಯ್ಯ. ರತ್ನ ಪ್ರಾಣನ ಇಟ್ಕೊಂಡ್ಬಿಟ್ಟಿನಪ್ಪಯ್ಯ. ಅವಳಿಲ್ಲ ಅಂದ್ರೆ ಸತ್ತೈತೀನಪ್ಪಯ್ಯ. ಅಪ್ಪಯ್ಯ ಜೋರಾಗಿ ಮಾಡಿ, ಇನ್ ಸ್ವಲ್ಪ ಜಾಸ್ತಿ ನಡ್ಕೊಂಬಿಡಿ. ಅವರು ಇಲ್ಲೇ ಅವರೇ ನೋಡ್ತಾವ್ರೆ. ಅಪ್ಪಯ್ಯ ಇಲ್ಲ ಅನ್ಬಿಡಪ್ಪಯ್ಯ. ಅಪ್ಪಯ್ಯ ನಿನ್ ದಮ್ಮಯ್ಯ ಅಂತೀನಪ್ಪಯ್ಯ. ಅಪ್ಪಯ್ಯ ಬೇಡ ಕಾಲ್ ಬಿಡು. ಏನಾಯ್ತು ಕದ? ಏನಾಯ್ತಪ್ಪ? ಅಯ್ಯೋ ದೇವ್ರೆ, ನನ್ ಮಗ ಒಳ್ಳೆ ಮನುಷ್ಯ ಆಗ್ತಿದ್ದಾನೆ ಅಂತ ಖುಷಿ ಪಡ್ಲ, ಅಪ್ಪ ವಿರುದ್ಧ ದ್ವೇಷ ಕಟ್ಕೊಳ್ತಾ ಇದ್ದಾನೆ ಅಂತ ದುಃಖ ಪಡ್ಲ. ನಾನೇನ್ ಮಾಡ್ಲಿ? ನೀವು ನೋಡಿದ್ರೆ ಈ ಮದ್ವೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ನಿಮ್ಮಪ್ಪ ಈ ಮದ್ವೆ ಬೇಡ ಅಂತಿದ್ದಾರೆ. ಏನ್ ಮಾಡ್ಲಿ ಪರಶು? ನಾನೇನ್ ಮಾಡ್ಲಿ? ನೀನಾದ್ರು ಹೇಳಮ್ಮ. ರತ್ನಿ ಸಿಕ್ಕಿಲ್ಲ ಅಂದ್ರೆ ನಾನು ಸತ್ತೈತೀನಿ ಕಣಮ್ಮ. ನನ್ ಕೆಲ ಹಾಕಿಲ್ಲ ಅಮ್ಮ. ಹಾಗೆಲ್ಲ ಹೇಳ್ಬೇಡಕ್ಕಂತ. ಏನಾದ್ರು ಮಾಡಮ್ಮ. ಅಪ್ಪಯ್ಯ ಬಿಟ್ರೆ ಮತ್ತೊಂದು ಜಗಳ ಆಗ್ಬಿಡುತ್ತಲ್ಲ, ಏನ್ ಮಾಡ್ಲಿ? ಅಯ್ಯೋ ಮಾವ,
ಯಾಕೋ ಇಲ್ಲಿ ನೋಡ್ತಿದೆಯಲ್ಲ ಏನೋ ಗೊತ್ತಿಲ್ಲ ಮಾವ ಇದ್ದಕ್ಕಿದ್ದಂಗೆ ಏನೋ ಹೋಗ್ತದೆ ಇಲ್ಲೇ ಬಿಡು ಕೊಡಿಲ್ ಆಮೇಲೆ ಹುಷಾರ್ ಸ್ವಲ್ಪ ಎಲ್ಲಿ ನಿಂತೈತೆ ಇಲ್ಲೇ ಮಾವ ಇಲ್ಲ ಸರಿ ಆಯ್ತಾಯ್ತಾ ಈ ಜಗತ್ನಾಗೆ ಎಂತೆಂತ ಮೋಸ ಜನರಿಗೆಲ್ಲ ಸೇವೆ ನಡೀತೈತೆ. ಅಂತದ್ರಾಗೆ ನೀನು ನಮ್ಮ ಮನೆ ದ್ಯಾವತೆ, ನನ್ನ ಬಾಳಿನ ಬೆಳಕು, ನಿನಗೆ ನಾನು ಸೇವೆ ಮಾಡಕ್ಕಿಲ್ವೇ? ಏನಾಗ್ತಿಲ್ಲ. ಇವರು ಆಟ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗೂ ಆಟ ಆಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ನಾನೇನು ಮಾಡಲಿ? ಗೌಡ್ರೆ, ಭಾವ, ರಾಣಿಯಲ್ಲಿ ಕಾಣಿಸ್ತಾನೆ ಇಲ್ಲ. ರಾಣಿನ ಇತ್ಲಲ್ಲಿ ನೋಡ್ದೆ. ಯಾಕೆ ಗೌಡ್ರೆ, ಏನಾನ ಬೇಕಿತ್ತಾ? ಇಲ್ಲ, ನೀವು ನಿಮ್ಮ ಹೆಂಡತಿ ಕಾಲು, ಅವರು ಅವ್ರ ಹೆಂಡತಿ ಕಾಲನ್ನ ಒತ್ತಾ ಇದ್ರಲ್ವಾ, ಅದಕ್ಕೆ ನಾನು ನಮ್ಮ ಹೆಂಡತಿ ಕಾಲನ್ನ ಒತ್ತಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕೇಳಿದೆ ಅಷ್ಟೆ.